ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 23/3/2026 ನಡೀತಕ್ಕಂಥ SSLC ಸೈನ್ಸ್ ಪೇಪರ್ಗಾಗಿ ಜೀವಕ್ರಿಯೆಗಳು ಪಾಠದ ಒಂದು ಮೋಸ್ಟ್ ಸ್ಕೋರಿಂಗ್ ಪ್ಯಾಕೇಜ್ ನೋಡೋಣ. ಇಷ್ಟು ನೋಡಿದರೆ ಸಾಕು 8 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಸೊ 1 ಮಾರ್ಕ್ಸ್ ಇದು 2 ಪ್ರಶ್ನೆ ಬರ್ತಾ ಇದ್ದೇವೆ, 2 ಅಂಕದ ಒಂದು, 4 ಅಂಕದ ಒಂದು. ಸೊ ಟೋಟಲಿ 8 ಔಟ್ ಆಫ್ 8 ನಿಮಗೆ ಸಿಗ್ತದೆ. ಇವೆಲ್ಲ LBA ಪ್ರಶ್ನೆಗಳಿದ್ದಾವೆ, ಚೆನ್ನಾಗಿ ಕವರ್ ಮಾಡ್ಕೊಂಡೋಗಿ. ಇದಕ್ಕಿಂತ ಮುಂಚೆ ಹಾಕಿರ್ತಕ್ಕಂಥ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು, ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದ ವಿಡಿಯೋಗಳಿದ್ದಾವೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ಕೂಡ ಯೂಸ್ ಮಾಡಿಕೊಡ್ರಿ. ಫಸ್ಟ್ ಒನ್, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರತಿದಿನ ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಅದನ್ನು ಕೂಡ ಜಾಯ್ನ್ ಆಗಿ ಫ್ರೀಯಾಗಿ ನೋಡ್ಬೋದು. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳಿದ್ರು, ಆಮ್ಲೀಯ ಆಹಾರ ಪಿತ್ತರಸದಿಂದಾಗಿ ಕ್ಷಾರೀಯವಾಗಿ ಹೋಗ್ತದೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳನ್ನು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು ಅಂತ ಕೇಳಿದರೆ ಸಣ್ಣ ಕರುಳು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸೋ ರಕ್ತನಾಳಗಳಿಗೆ ಏನಂತೀರಿ? ಅಭಿಧಮನಿ. ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸೋ ರಕ್ತನಾಳ ಪುಪ್ಪಸಕ ಅಪಧಮನಿ ಇಸ್ ದ ರೈಟ್ ಆನ್ಸರ್. ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಗೆ ಏನಂತ ಕರಿತೀರಿ? ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಯಾಕೆಂದರೆ 1 ಅಂಕದ 2 ಪ್ರಶ್ನೆಗಳು ನಿಮಗೆ ಇಲ್ಲಿಂದ ಬರ್ತಾ ಇದ್ದಾವೆ. ಇನ್ನು ಸಸ್ಯಗಳಲ್ಲಿ ಜೈಲಮ್ನ ಕೆಲಸ ಏನು? ನೀರಿನ ಸಾಗಾಣಿಕೆ. ಮನುಷ್ಯರಲ್ಲಿ ಮೂತ್ರಪಿಂಡಗಳ ಮುಖ್ಯ ಕಾರ್ಯ ಏನಪ್ಪ ಅಂದರೆ ವಿಸರ್ಜನೆ ಇಸ್ ದ ರೈಟ್ ಆನ್ಸರ್. ಇನ್ನು ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವ ಸ್ಥಳ ಯಾವುದಾಗಿರ್ತದೆ? ಮೈಟ್ರೋಕಾಂಡ್ರಿಯಾ. ಮೂತ್ರಪಿಂಡಗಳ ಮುಖ್ಯ ಕಾರ್ಯ ಕೇಳಿದ್ರು, ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆಯನ್ನು ಮಾಡ್ತದೆ. ಇನ್ನು ಪತ್ರರಂಧ್ರಗಳ ಕೆಲಸ ಏನಂತ ಕೇಳಿದ್ದಾರೆ, ಅದು ಮುಖ್ಯವಾಗಿ ಮಾಡೋದು ಅನಿಲಗಳ ವಿನಿಮಯ. ಎಸ್. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳಿಗೆ ಏನಂತೀರಿ? ನೆಫ್ರಾನ್. ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವವನ್ನು ಏನಂತೀರಿ? ದುಗ್ಧರಸ ಇಸ್ ದ ರೈಟ್ ಆನ್ಸರ್. ಇನ್ನು ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸ್ತಕ್ಕಂಥ ರಕ್ತನಾಳಗಳು ಯಾವಾಗಿರ್ತಾವ? ಮಹಾ ಅಪಧಮನಿ. ಸಾಗಾಣಿಕೆಯಲ್ಲಿ ಪತ್ರರಂಧ್ರದ ಮುಖ್ಯ ಕಾರ್ಯ ಮೇಲ್ಮುಖ ಸೆಳೆತವನ್ನು ಸೃಷ್ಟಿ ಮಾಡ್ತದೆ. ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸಿಡುವ ವಿಸರ್ಜನಾಂಗದ ಭಾಗ ಕೇಳಿದ್ರು, ಅದು ಮೂತ್ರಕೋಶ ಇಸ್ ದಿ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಎಸ್, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಏನು ಮಾಡ್ತದೆ? ಸೊ ಅದೇನಾಗಿರ್ತದಪ್ಪ ಅಂದ್ರೆ ಜೈಲಮ್ ಅಂಗಾಂಶಗಳಲ್ಲಿ ನೀರಿನ ಸ್ತಂಭವನ್ನು ಏರ್ಪಡಿಸ್ತದೆ. ಈ ಕ್ರಿಯೆ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕ್ತಾವೆ. ಸೊ ದ ಆನ್ಸರ್ ಇಸ್ ಬಾಷ್ಪ ವಿಸರ್ಜನೆ. ಸಸ್ಯಗಳಲ್ಲಿ ಶೋಷಣದ ಒತ್ತಡದ ಅಗತ್ಯ ಏನು? ಅದು ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗ್ತದೆ. ಇನ್ನು ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಆಕ್ಸಿಜನ್ ಕೊರತೆ ಇರುವಾಗ. ಪಕ್ಷಿ ಮತ್ತು ಸ್ತನಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥ ಹೇಗೆ? ಬಿಕಾಸ್ ಹೃದಯದ ಎಡ ಮತ್ತು ಬಲಗಳು ಪ್ರತ್ಯೇಕವಾಗಿದ್ದು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತಗಳು ಮಿಶ್ರಣ ಆಗೋದು ಇಲ್ಲ. ಇವನ್ನ ಅವಾಯಿಕ ಉಸಿರಾಟದ ಉತ್ಪನ್ನಗಳನ್ನು ಕೇಳಿದ್ದಾರೆ. ಸೊ ಅಲ್ಲಿ ಮುಖ್ಯವಾಗಿ ಏನಾಗ್ತದಪ್ಪ ಅಂದ್ರೆ ಗ್ಲೂಕೋಸ್ನ ಅಣು ವಿಭಜನೆಗೊಂಡಾಗ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೀತದೆ. ಇನ್ನು ಹುಲಿ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರಳನ್ನು ಹೊಂದಿದೆ ಏಕೆ? ಸೆಲ್ಯುಲೋಸನ್ನು ಜೀರ್ಣ ಮಾಡ್ತವೆ. ಜಲಚರಗಳು ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರೋದಕ್ಕಿಂತ ಹೆಚ್ಚು ವೇಗ ಏಕೆ ಅಂತ ಕೇಳ್ತಾರೆ. ಇಲ್ಲಿ ಗಾಳಿಯಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿನ ಆಕ್ಸಿಜನ್ ಪ್ರಮಾಣ ಕಡಿಮೆ, ಆದ್ದರಿಂದ ಹೆಚ್ಚು ಆಕ್ಸಿಜನ್ ಪಡೆಯಲು ಜಲಚರ ಜೀವಿಗಳು ವೇಗವಾಗಿ ಉಸಿರಾಟವನ್ನು ನಡೆಸ್ತಾವೆ. ಇನ್ನು ಕಿರುತಟ್ಟೆಗಳ ಕೆಲಸ ಏನು ಅಂತ ಕೇಳಿದ್ರು, ರಕ್ತವನ್ನು ಹೆಪ್ಪುಗಂಟುವಂತೆ ಮಾಡಿ ಸೋರಿಕೆಯನ್ನು ನಿಲ್ಲಿಸ್ತಾವೆ ಗಾಯ ಪ್ರದೇಶದಲ್ಲಿ. ಸಸ್ಯದ ಎಲೆಗಳಲ್ಲಿ ಇತರೆ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಏನಂತ ಕರಿತೀವಿ? ವಸ್ತು ಸ್ಥಾನಾಂತರ. ಬಾಷ್ಪ ವಿಸರ್ಜನೆ. ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗೋದು ಬಾಷ್ಪ ವಿಸರ್ಜನೆ. ಇವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ವಸ್ತು ಸ್ಥಾನಾಂತರ ಮತ್ತು ಬಾಷ್ಪ ವಿಸರ್ಜನೆ. ಇನ್ನು ಇಮ್ಮಡಿ ರಕ್ತ ಪರಿಚಲನೆ. ರಕ್ತ ಒಂದು ಬಾರಿ ದೇಹದೊಳಗೆ ಸಂಪೂರ್ಣವಾಗಿ ಪರಿಚಯಿಸಲು 2 ಸಲ ಹೃದಯವನ್ನು ಹಾದು ಹೋಗೋದೇ ಇಮ್ಮಡಿ ರಕ್ತ ಪರಿಚಲನೆ. ವಿಸರ್ಜನೆ. ಜೀವಿಗಳು ತಮ್ಮ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕೋದೇ ವಿಸರ್ಜನೆ. ಕಾವಲು ಜೀವಕೋಶಗಳ ಕೆಲಸ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕೆಲಸವನ್ನು ಮಾಡ್ತದೆ. ಪತ್ರರಂಧ್ರಗಳು ಯಾವ ಸಂದರ್ಭದಲ್ಲಿ ಮುಚ್ತಾವ? ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲದಿದ್ದಾಗ, ನೀರಿನ ಕೊರತೆ ಇದ್ದಾಗ. ಶ್ವಾಸಕೋಶಗಳಲ್ಲಿ ಗಾಳಿ ಗೂಡುಗಳ ಕಾರ್ಯವೇನು? ಇದು ರಕ್ತ ಮತ್ತು ಜೀವಕೋಶಗಳ ನಡುವೆ ಕಾರ್ಬನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ ಅನಿಲಗಳ ವಿನಿಮಯವನ್ನು ಮಾಡ್ತದೆ. ಸಸ್ಯಗಳಲ್ಲಿ ಫ್ಲೋಯಮ್ ಅಂಗಾಂಶಗಳಲ್ಲಿ ಅಭಿಸರಣ ಒತ್ತಡ ವಸ್ತುಗಳ ಸಾಗಾಣಿಕೆಯಲ್ಲಿ ಸಹಕಾರಿ ಹೇಗೆ? ಇಲ್ಲಿ ಅಭಿಸರಣ ಒತ್ತಡ ಸಸ್ಯಗಳಲ್ಲಿ ಫ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡಿ ಆಹಾರದ ಸಾಗಾಣಿಕೆಯನ್ನು ನಡೆಸ್ತವೆ. ಇನ್ನು ಉಸಿರಾಟದ ಸಂದರ್ಭದಲ್ಲಿ ಆಕ್ಸಿಜನ್ ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಲು ಸಾಕಷ್ಟು ಸಮಯ ಬೇಕು, ಸಮರ್ಥಿಸಿರಿ. ಇಲ್ಲಿ
ಈ ಉಸಿರಾಟದ ಚಕ್ರದ ಸಮಯದಲ್ಲಿ ಗಾಳಿಯನ್ನು ಒಳತೆಗೆದುಕೊಂಡು ಹೊರಬಿಡುವಾಗ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಳ್ತವೆ. ಇನ್ನು ಸಣ್ಣ ಕರುಳಿನಲ್ಲಿರುವ ಬೆರಳಿನಂಥ ರಚನೆಗಳನ್ನು ಏನಂತ ಕರಿತೀರಿ? ವಿಲೆ ಅಂತೀವಿ. ವಿಲೆಗಳ ಕೆಲಸ ಏನು? ಸಣ್ಣ ಕರುಳಿನ ಒಳಗೋಡೆಯಲ್ಲಿರುವ ವಿಲೆಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸ್ತದೆ. ಇನ್ನು ಮಾನವನು ಗರಿಕೆಯಂಥ ಹುಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳಲಾರ ಏಕೆ? ಏಕೆಂದರೆ ಗರಿಕೆ ಜೀರ್ಣಿಸಿಕೊಳ್ಳಲು ಅವನಲ್ಲಿ ಸೆಲ್ಯುಲೋಸ್ ಕಿಣ್ವ ಇಲ್ಲ, ಅಥವಾ ಸೆಲ್ಯುಲೋಸನ್ನು ಜೀರ್ಣಿಸುವ ಕಿಣ್ವನೇ ಇರುವುದಿಲ್ಲ. ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣ ಕ್ರಿಯೆ ಸಾಕಾಗೋದಿಲ್ಲ. ಏಕೆ ಅಂದರೆ ಈ ಬಹುಕೋಶ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ವೆರಿ ಇಂಪಾರ್ಟೆಂಟ್. ಕಿಣ್ವಗಳನ್ನು ಜೈವಿಕ ವರ್ಧಕಗಳಂತಲೇ ಏಕೆ ಕರಿತೀವಿ? ಇಲ್ಲಿ ಸಂಕೀರ್ಣ ಮಟ್ಟದ ಆಹಾರ ಸರಳ ರೂಪಕ್ಕೆ ಪರಿವರ್ತನೆಯಾಗಿ ಜೀರ್ಣನಾಳದಿಂದ ಹೀರಲ್ಪಡುವ ಸಹಾಯವಾಗುವುದರಿಂದ ಕಿಣ್ವಗಳನ್ನು ಜೈವಿಕ ವೇಗವರ್ಧಕ ಅಂತ ಕರಿತೀವಿ. ಜೀವಕ್ರಿಯೆ ಅಂದ್ರೇನು? ಜೀವಿಗಳಲ್ಲಿ ನಡೆಯುವ ನಿರ್ವಹಣಾ ಪ್ರಕ್ರಿಯೆಗಳು. ಉಸಿರಾಟದ 2 ವಿಧ, ವಾಯುವಿಕ ಮತ್ತು ಅವಾಯುವಿಕ. ಗ್ಲೂಕೋಸ್ನ 6 ಕಾರ್ಬನ್ ಅಣುಗಳು ಕೋಶ ದ್ರವ್ಯದಲ್ಲಿ ವಿಭಜನೆ ಹೊಂದಿ ಬಿಡುಗಡೆಯಾಗುವ ಉತ್ಪನ್ನ ಪೈರುವೇಟ್. ಪೋಷಣೆ ಅಂದ್ರೇನು? ಆಹಾರವನ್ನು ಸೇವಿಸಿ ಜೀರ್ಣಿಸಿ ಉಪಯೋಗಿಸಿಕೊಳ್ಳುವ ಕ್ರಿಯೆಯೇ ಪೋಷಣೆ. ಸಸ್ಯದ 2 ವಾಹಕಾಂಗಾಂಶ ಜೈಲಮ್ ಮತ್ತು ಫ್ಲೋಯಮ್. ದ್ಯುತಿ ಸಂಶ್ಲೇಷಣೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಸಹಾಯದಿಂದ ಆಹಾರ ತಯಾರಿಸುವ ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣೆ. ಕೋಶೀಯ ಉಸಿರಾಟ ಅಂದ್ರೇನು? ಜೀವಕೋಶದಲ್ಲಿ ಗ್ಲೂಕೋಸ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆ. ಪರಪೋಷಕ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಯೇ ಪರಪೋಷಕಗಳು. ಓಕೆನಾ? ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ನೆಕ್ಸ್ಟ್ ನಿಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದರಲ್ಲಿ ಶ್ವಾಸಕೋಶ, ಹೃದಯ ಕೇಳಿದರೆ ದೇಹದ ಭಾಗಗಳು. ಸೊ ಎಕ್ಸ್ ಅನ್ನೋದು ಅಪಧಮನಿ, ವೈ ಅನ್ನೋದು ಅಭಿಧಮನಿ ಬರ್ತದೆ. ಆಮೇಲೆ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ವೆರಿ ಇಂಪಾರ್ಟೆಂಟ್. ಸಸ್ಯಗಳಲ್ಲಿ ಹೆಚ್ಚಾದ ನೀರು ಹೊರಹಾಗ್ತದೆ, ಮೇಲ್ಮುಖ ಚಲನೆಗೆ ಸಹಾಯ. ಇನ್ನು 1 ಮಾರ್ಕರ್ಗಾದರೂ ಕೇಳಬಹುದು. ಎಸ್, ಕಾವಲು ಜೀವ, ಇಲ್ಲಿ ತೆರೆದ ಪತ್ರರಂಧ್ರ ಇದೆ, ಸೊ ಮುಚ್ಚಿದ ಪತ್ರರಂಧ್ರ ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆನಾ? ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸ್ತದೆ ಏಕೆ? ಬಿಕಾಸ್ ಚಪಾತಿ ಜಗಿಯುವಾಗ ಬಿಡುಗಡೆಯಾಗುವ ಲಾಲಾರಸದಲ್ಲಿ ಅಮೈಲಸ್ ಕಿಣ್ವ ಇರ್ತದೆ. ಈ ಕಿಣ್ವ ಚಪಾತಿಯಲ್ಲಿನ ಪಿಷ್ಟ ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತನೆಯನ್ನು ಮಾಡ್ತದೆ. ಕಾರಣ ಕೊಡಬೇಕು. ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿದ್ದಾವೆ. ಬಿಕಾಸ್ ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರೋದ್ರಿಂದ. ಇನ್ನು ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ಯುಕ್ತ ರಕ್ತವನ್ನು ಪ್ರತ್ಯೇಕಿಸೋದು ಅಗತ್ಯ. ಬಿಕಾಸ್ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಅವುಗಳಿಗೆ ಇದೆ. ಲಾಲಾರಸದಲ್ಲಿರುವ ಕಿಣ್ವ ಅಮೈಲಸ್ ಅದೇನು ಮಾಡ್ತದಪ್ಪ ಅಂದ್ರೆ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನಾಗಿ ಬಿಡುಗಡೆ ಮಾಡ್ತದೆ. ಆಮೇಲೆ ಇದು ತೆರೆದ ರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ ಇತ್ತು. ಎಕ್ಸ್ ಅನ್ನೋದು ಕಾವಲಕೋಶ, ವೈ ಅನ್ನೋದು ಪತ್ರರಂಧ್ರ. ನೆಫ್ರಾನ್ ರಚನೆ ಇದೆ ನೋಡಿ, ಅದರಲ್ಲಿ ಗ್ಲಾಮುರುಲಾಸ್ ಅಂತ ಚಿತ್ರ ಕೇಳಿದ್ರು, ವೆರಿ ಇಂಪಾರ್ಟೆಂಟ್. ಪಿತ್ತರಸದ ಕಾರ್ಯ, ಆಹಾರವನ್ನು ಕ್ಷಾರೀಯ ಮಾಡ್ತದೆ, ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ, ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜನೆ ಮಾಡ್ತದೆ. ಇನ್ನು ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಕೇಳಿದರು. ಸೊ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಆಕ್ಸಿಜನ್ನೊಂದಿಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿದ್ದು ಅದು ಶ್ವಾಸಕೋಶಗಳಿಂದ ಹೀರಿಕೊಂಡು ಆಕ್ಸಿಜನನ್ನು ದೇಹದ ಇತರ ಭಾಗಗಳಿಗೆ ಸಾಗಿಸ್ತದೆ. ಬಟ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ ನೀರಿನಲ್ಲಿ ಉತ್ತಮವಾಗಿ ಕರಗ್ತದೆ, ಹಾಗಾಗಿ ರಕ್ತದ ಪ್ಲಾಸ್ಮಾದ ಮೂಲಕ ಶ್ವಾಸಕೋಶಗಳಿಗೆ ಸಾಗಾಣಿಕೆ ಮಾಡ್ತದೆ. ಇನ್ನು ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆ ವಾತಾವರಣದ ಉಷ್ಣತೆ ಮೇಲೆ ಅವಲಂಬಿತವಾಗಿದೆ ಸಮರ್ಥಿಸಿ. ಹೌದು, ಇವು 3 ಕೋಣೆಗಳ ಹೃದಯವನ್ನು ಹೊಂದಿದ್ದಾವೆ. ಆಕ್ಸಿಜನ್ ಯುಕ್ತ, ಆಕ್ಸಿಜನ್ ರಿಕ್ತ ರಕ್ತವು ಸ್ವಲ್ಪ ಮಟ್ಟಿಗೆ ಮಿಶ್ರಣವಾಗಿರ್ತದೆ. ಇನ್ನು ಮಾನವನ ಹೃದಯ ವಿಭಿನ್ನ ಕೋಣೆಗಳನ್ನು ಹೊಂದಲು ಕಾರಣ ಕೇಳಿದರು. ಇಮ್ಮಡಿ ರಕ್ತ ಪರಿಚಲನೆ ಮಹತ್ವ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದು ನಿಮಗೆ ನಾಳೆ ಬಂದರೂ ಕೂಡ ಬರ್ಬೋದು. ಇಮ್ಮಡಿ ರಕ್ತ ಪರಿಚಲನೆ ದೇಹದ ಎಲ್ಲ ಭಾಗಗಳಿಗೆ ಸಾಕಷ್ಟು ಆಕ್ಸಿಜನ್ ಯುಕ್ತ ರಕ್ತವನ್ನು ಶೀಘ್ರವಾಗಿ ತಲುಪಿಸ್ತದೆ. ಜೀವಿಗಳು ತಮ್ಮ ಅಧಿಕ ಶಕ್ತಿ ಅಗತ್ಯತೆಯನ್ನು ಪೂರೈಸ್ತವೆ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಇಮ್ಮಡಿ ಪರಿಚಲನೆಯು ದೇಹದ ಉಷ್ಣತೆಯನ್ನು ನಿಯಂತ್ರಣವನ್ನು ಮಾಡ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೆದ್ರೆ, ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಒಂದೊಮ್ಮೆ ಮನುಷ್ಯರಲ್ಲಿ ಕಪ್ಪೆಯಲ್ಲಿರುವಂತೆ 3 ಕೋಣೆಗಳ ಹೃದಯವಿದ್ದರೆ ಮನುಷ್ಯನ ರಕ್ತ ಪರಿಚಲನೆ ಹೇಗಿರ್ತಿತ್ತು? ಅಲ್ಲಿ ಶುದ್ಧ ಮತ್ತು ಅಶುದ್ಧ ರಕ್ತಗಳ ಮಿಶ್ರಣವಾಗಿ ರಕ್ತ ಪರಿಚಲನೆ ಅಸಂಪೂರ್ಣ, ಇಮ್ಮಡಿ ರಕ್ತ ಪರಿಚಲನೆ ಕಂಡು ಬರುತ್ತಿರಲಿಲ್ಲ. ಇದು ಇಂಪಾರ್ಟೆಂಟ್ ಇದೆ. ಓಕೆನಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ದ್ವಿತೀಯ ಸಂಶ್ಲೇಷಣೆ ಅದನ್ನು ನೀವು ಕಲೀಲೇಬೇಕು. ಅಲ್ಲಿ ಯಾವೆಲ್ಲ ಉತ್ಪನ್ನ ಆಗ್ತಾವಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಮತ್ತು ಗ್ಲೂಕೋಸ್. ಸಸ್ಯಗಳಲ್ಲಿ ಶಕ್ತಿ ಅಗತ್ಯತೆ ಪೂರೈಸಲು ಕಾರ್ಬೋಹೈಡ್ರೇಟ್ಗಳು ಬಳಸಲ್ಪಡ್ತವೆ. ಇದು ದ್ವಿತೀಯ ಸಂಶ್ಲೇಷಣೆ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ. ದುಗ್ಧರಸದ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಇನ್ನು ವೆರಿ ಇಂಪಾರ್ಟೆಂಟ್, ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ. ಓಕೆ, ಸೊ ಅಪಧಮನಿಗಳು ಅಭಿಧಮನಿಗಳು ನಾಳೆ ಬಂದರೂ ಕೂಡ ಬರ್ಬೋದು. ಅದನ್ನು ಚೆನ್ನಾಗಿ ನೀಟಾಗಿ 3 ಇದ್ದಾವೆ. ಆಮೇಲೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತದೆ? ಇದು
ಈ ಪೆಪ್ಸಿನ್ ಕಿಣ್ವವನ್ನು ಏನು ಮಾಡ್ತದಪ್ಪ ಅಂದ್ರೆ ಉತ್ತೇಜಿಸಲು ಆಮ್ಲೀಯವಾಗಿರ್ತಕ್ಕಂಥ ಮಾಧ್ಯಮವನ್ನು ಉಂಟು ಮಾಡ್ತದೆ. ಆಮೇಲೆ ಆಹಾರದೊಂದಿಗೆ ಜಠರವನ್ನು ಪ್ರವೇಶಿಸಲು ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ. ಇನ್ನು ಹೃದಯದ ಚಿತ್ರ ವೆರಿ ಇಂಪಾರ್ಟೆಂಟ್. ಎಲ್ಲ ಭಾಗಗಳನ್ನು ಗುರುತಿಸಲಿಕ್ಕೆ ಬರಬೇಕು. ಸ್ವಲ್ಪ ಸಣ್ಣ ಕರುಳಿನ ಕೆಲಸವನ್ನು ನೋಡ್ಕೊಡ್ರಿ. ಮಾನವನ ಸಣ್ಣ ಕರುಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆ, ಅಲ್ಲಿ ಕೊಬ್ಬು, ಓಕೆ. ಇದು ಇದೆ. ಆಮೇಲೆ ವಸ್ತು ಸ್ಥಾನಾಂತರಗಳನ್ನು ಚೆನ್ನಾಗಿ ವ್ಯಾಪಟ್ ಮಾಡಿ. ಸಸ್ಯಗಳಲ್ಲಿ ವಸ್ತುಗಳ ಸ್ಥಾನಾಂತರ ಯಾವ ಥರ ನಡೀತದೆ ಅದೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಓಕೆ. ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ, ಡೋಂಟ್ ವರಿ. ಇಲ್ಲಿ ಕೇಳಿದ್ದಾರೆ ರಕ್ತ ಪರಿಚಲನೆಯಲ್ಲಿ ಅಪಧಮನಿ ಅಭಿಧಮನಿಗಳ ಲೋಮನಾಳಗಳ ಕಾರ್ಯ. ಇದನ್ನು ನೋಡ್ಕೊಂಡು ಹೋಗಿ. ಅಪಧಮನಿ ಏನು ಮಾಡ್ತದೆ, ಅಭಿಧಮನಿಗಳು ಏನು ಮಾಡ್ತಾವೆ, ಲೋಮನಾಳಗಳು ಏನು ಮಾಡ್ತಾವೆ. ಇದು ಸಸ್ಯದಲ್ಲಿ ಎತ್ತರದ ಭಾಗಗಳಿಗೆ ನೀರಿಗೆ ಸಾಗಾಣಿಕೆ ಹೇಗೆ ನಡೀತದೆ ಅಂತ ಕೇಳಿದರು. ಎತ್ತರ ಭಾಗದಲ್ಲಿ ಇರ್ತಕ್ಕಂಥದ್ದು ಅದು ಇಂಪಾರ್ಟೆಂಟ್ ಇತ್ತು. ಮೀನು ಮತ್ತು ಮನುಷ್ಯರಲ್ಲಿ ರಕ್ತ ಪರಿಚಲನೆ ವ್ಯತ್ಯಾಸ, ಇದನ್ನು ನೋಡ್ಕೊಂಡು ಹೋಗಿ ಬಂದರೂ ಕೂಡ ಬರ್ಬೋದು. ಯಾಕೆಂದರೆ ಹೊಸ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ. ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ಬರೋದು ಕಡಿಮೆ, ಬಟ್ ಸ್ವಲ್ಪ ಹೊಸ ಪ್ರಶ್ನೆಗಳು ಕೂಡ ಇರ್ತಾವೆ. ಇನ್ನು ಇಮ್ಮಡಿ ರಕ್ತ ಪರಿಚಲನೆ ಹಂತಗಳನ್ನು ಕೇಳಿದರು. ಒಟ್ಟು ಎಷ್ಟು ಹಂತಗಳಿದಾವೆ, 6 ಹಂತಗಳಿದಾವೆ. 6 ಹಂತಗಳನ್ನ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ದ್ವಿತೀಯ ಸಂಶ್ಲೇಷಣೆ ನಿಮಗೆ ಬರಲೇಬೇಕು. ದ್ವಿತೀಯ ಸಂಶ್ಲೇಷಣೆ ನಡೀತಕ್ಕಂಥ ಘಟನೆ, ಯಾವೆಲ್ಲ ತ್ಯಾಜ್ಯ ಪದಾರ್ಥಗಳು ಹೊರಗಡೆ ಬರ್ತವೆ ಅನ್ನೋದನ್ನು ಕೇಳಿದ್ದಾರೆ, ಅದು ಇಂಪಾರ್ಟೆಂಟು. ಇನ್ನು ಸಸ್ಯಗಳಲ್ಲಿ ನಡೀತಕ್ಕಂಥ ಝೈಲಮ್ ಯಾವುದಿದೆ, ಅದು ಝೈಲಮ್ ನಡೀತಕ್ಕಂಥ ಕಾರ್ಯ. ಅದನ್ನು ಕೂಡ ಇಲ್ಲಿ ಪಾಸ್ ಆಗಿದೆ, ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಫ್ರಾನ್ನ ರಚನೆ ಮತ್ತು ಕಾರ್ಯ. ಇನ್ ಕೇಸ್ ನೆಫ್ರಾನ್ ರಚನೆ ನಿಮಗೆ ಚಿತ್ರ ಬರಲಿಲ್ಲ ಅಂದರೆ ಅದರ ರಚನೆ ಮತ್ತು ಕಾರ್ಯವನ್ನು ಬರಲೇಬೇಕು. ಅಮೀಬಾದಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೀತದೆ, ಓಕೆ. ಮಾನವನಲ್ಲಿ ಮೂತ್ರದ ಪ್ರಮಾಣ ಹೇಗೆ ನಿಯಂತ್ರಣ ಮಾಡ್ತದೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಈ ಕಿಣ್ವಗಳ ಕೆಲಸ ಟ್ರೆಪ್ಸಿನ್, ಅಮೈಲಾಸ್, ಲೆಪ್ಸಸ್ ಮತ್ತು ಪೆಪ್ಸಿನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇವುಗಳು ನಿಮಗೆ ಬಂದರೂ ಕೂಡ ಬರ್ಬೋದು. ಸ್ವಪೋಷಕ ಪೋಷಣೆ ಮತ್ತು ಪರಪೋಷಕ ಪೋಷಣೆ, ಓಕೆ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದಿದೆ ನೋಡಿ ರೇಖಾಚಿತ್ರ. ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷದಿಂದ ಶಕ್ತಿ ಒದಗಿಸುವ ರೇಖಾಚಿತ್ರ. ಇಷ್ಟು ಟಪ್ ಅದ, ಬಟ್ ಆದರೂ ಕೂಡ ಹೇಳಿಕ್ಕೆ ಬರೋದಿಲ್ಲ, ಓಕೆ. ತ್ಯಾಜ್ಯ ಪದಾರ್ಥಗಳು ಹೊರಹಾಕುವ 2 ವಿಧಾನಗಳು ಕೇಳಿದರು. ಆಮೇಲೆ ಎತ್ತರದ ಭಾಗಗಳಿಗೆ ಸಾಗಿಸಲು ಸಹಾಯ ಮಾಡೋದು ಬಾಷ್ಪದ ವಿಸರ್ಜನೆ. ಮೂತ್ರ ಇದೆ ನೋಡಿ. ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ದಾರೆ, ಅದು ಎ ಅಲ್ಲಿ ಇರ್ತಕ್ಕಂಥದ್ದು. ಬಿದಲ್ಲಿ ಏನು ಕೇಳಿದ್ದಾರೆ, ಜಠರ ರಸ ಮತ್ತು ಕರುಳಿನ ರಸ ಏನು ಕೆಲಸ ಮಾಡ್ತದೆ ಅಂತ ಕೇಳಿದರು. ಅದು ಇಂಪಾರ್ಟೆಂಟ್ ಇತ್ತು ಜೀವಕ್ರಿಯೆಗಳಲ್ಲಿ. ಇನ್ನು ಪರಪೋಷಕಗಳು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ 3 ವಿಧಾನಗಳು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು 4 ಮಾರ್ಕರಲ್ಲಿ ಕೋಶೀಯ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ. ಇದು ಬಂದೇ ಬರ್ತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ. ಆಲ್ರೆಡಿ ನಿಮ್ಮ ಸ್ಟೇಟ್ ಪ್ರಿಪ್ರೇಟರಿಗೂ ಕೂಡ ಇದು ಬಂದಿದೆ. ಇನ್ನು ದ್ವಿತೀಯ ಸಂಶ್ಲೇಷಣೆ, ಇಲ್ಲಿ ವಿಶೇಷವಾಗಿ ದ್ವಿತೀಯ ಸಂಶ್ಲೇಷಣೆ ಬಗ್ಗೆನೇ ಭಾಳ ಪ್ರಶ್ನೆಗಳು ನಿಮಗೆ ಬರ್ತವೆ, ಓಕೆ. ದ್ವಿತೀಯ ಸಂಶ್ಲೇಷಣೆ, ಬಾಷ್ಪ ವಿಸರ್ಜನೆ, ವಸ್ತು ಸ್ಥಾನಾಂತರ, ಇವತ್ತು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ನೋಡ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆಗಳು. ಝೈಲಮ್ ಮತ್ತು ಫ್ಲೋಯಮ್ ಅಂಗಾಂಶದ ವ್ಯತ್ಯಾಸ, ಇದು 2 ಮಾರ್ಕ್ಸಿಗೂ ಬಂದರೂ ಕೂಡ ಬರ್ಬೋದು, ಓಕೆ. ಝೈಲಮ್ ಮತ್ತು ಫ್ಲೋಯಮ್ ಅಂಗಾಂಶ. ಆಮೇಲೆ ಇಲ್ಲಿ ಪತ್ರರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಕೆಲಸ, ಇವೆರಡು ಪಾಯಿಂಟ್ಸ್ ಇದ್ದಾವೆ, ಓಕೆ. ಇನ್ನು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ ಕೇಳಿದರು, ಅದು ಕೂಡ ಇದ್ದಾವೆ. ಇದು ಅಮೈಲೇಸ್, ಪೆಪ್ಸಿನ್, ಟ್ರಿಪ್ಸಿನ್, ಕೊಬ್ಬಿನ ಎಮನ್ಸಿಕರ್ ನೀವೇನು ನೋಡ್ಕೊಂಡು ಹೋಗಿ. ಸಾಗಾಣಿಕೆ ರಕ್ತದ ಘಟಕಗಳು, ಬಿಳಿ ರಕ್ತಕಣ, ಕೆಂಪು ರಕ್ತಕಣ, ಕಿರುತಟ್ಟೆ, ಓಕೆ. ಹಿಮೋಗ್ಲೋಬಿನ್ ವರ್ಣಕದ ಪಾತ್ರ ಏನು, ಅದು ಇದೆ. ಇಲ್ಲಿ ಗಾಳಿಗೂಡು ಮತ್ತು ನೆಫ್ರಾನ್ಗಳ ರಚನೆಯನ್ನು ಕೊಟ್ಟಿದ್ದಾರೆ, ಓಕೆ. ಯಾಕಂದರೆ ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಭಾಳ ಅದ, ಬಟ್ ಈಗ ಟೈಮ್ ಇಲ್ಲ. ಈಗ ಜಸ್ಟ್ ನೀವು ಹೈಲೈಟಾಗಿ ನೋಡ್ಕೊಂಡು ಹೋದರೆ ಸಾಕು. ಇದು ಆಕ್ಸಿಜನ್ ರಹಿತ ಉಸಿರಾಟ ಇತ್ತು. ಆಮೇಲೆ ರಕ್ತದ ಹಿಮ್ಮಡಿ ಪರಿಚಲನೆ ಇದೆ ನೋಡಿ, ಹಿಮ್ಮಡಿ ಪರಿಚಲನೆ ಅದು ಇಂಪಾರ್ಟೆಂಟು. ಉಸಿರಾಟಕ್ಕೆ ಆಕ್ಸಿಜನ್ ಪಡೆದುಕೊಳ್ಳೋದಕ್ಕೆ ಸಂಬಂಧಿಸಿದ ಜಲಜೀವಿಗಳಿಂದ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳು, ಇದು ಕೂಡ ಬಂದರೂ ಬರ್ಬೋದು. ಇನ್ನು ಅನಿಲಗಳ ವಿನಿಮಯ ಪ್ರದೇಶವನ್ನು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ 5 ಮಾರ್ಕರ್ ಕ್ವಶನಲ್ಲಿ ಇದೊಂದು ಲಾಸ್ಟ್ ಅದ. ಇದನ್ನು ಕೂಡ ಚೆನ್ನಾಗಿ ತಾವುಗಳು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಇಷ್ಟು ಜೀವಕ್ರಿಯೆಗಳಲ್ಲಿರ್ತಕ್ಕಂಥದ್ದಿತ್ತು. ಮತ್ತೊಂದು ಪಾಠದ ಪ್ರಶ್ನೋತ್ತರದೊಂದಿಗೆ ಸಿಗ್ತೀನಿ. ಬಾಯ್.